ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿರ್ಮಥ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದಧನ್ಮಹೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂಧೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮದ್ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಸಂಸ್ಕೃತ ಪ್ರಪಂಚದಲ್ಲಿ ಸಮಸ್ಯಾಪೂರ್ತಿ ಅಂಥೇಳಿ ಅನೇಕ ಒಂದಿಷ್ಟು ಸಮಸ್ಯೆಗಳನ್ನು ಕೊಡುವಂಥದ್ದು ಕಂಡಿದೆ. ಸಮಸ್ಯಾಪೂರ್ತಿ ಅಂತ ಹೇಳಿದ್ರೆ ಶ್ಲೋಕದಲ್ಲಿ ಒಟ್ಟು 4 ಪಾದಗಳಿರುತ್ತೆ. ಆ 4 ಪಾದದಲ್ಲಿ ಕೊನೆ ಪಾದವನ್ನು ಅವರು ತಿಳಿಸಿರ್ತಾರೆ. ಅದರಲ್ಲಿ ಒಂದು ಸಮಸ್ಯೆ ಇರುತ್ತೆ ನಮಗೆ. ಆ ಸಮಸ್ಯೆಯನ್ನು ನೋಡಿದಾಗ ಇದು ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ನಮಗೆ. ಆದರೆ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಆ ಸಮಸ್ಯೆಯನ್ನು ಪೂರ್ಣ ಮಾಡಿ ಇಲ್ಲ, ಇದು ಲೋಕದಲ್ಲಿ ಅಸಂಭಾವಿತ ಅಂತಲ್ಲಪ್ಪ, ಇದು ಸಂಭಾವಿತ ಅಂತ ತಿಳಿಸ್ಕೊಡ್ತಾರೆ. ಹಾಗೆ ಒಂದು ವಾರಿಣ ವಾರಿಶಿಷ್ಯತಿ ಅಂಥೇಳಿ ಒಂದು ಸಮಸ್ಯೆ. ಅಂದರೆ ನೀರೇ ಏನಾಗುತ್ತೆ ಅಂದರೆ ಒಣಗಿ ಹೋಗುತ್ತೆ ಅಂಥೇಳಿ. ನಮಗೆ ಲೋಕದಲ್ಲಿ ಕಂಡಿರೋದೇನು ಅಂತಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು ಅಂತ ಹೇಳಿದ್ರೆ ನೀರು ಒಣಗಿ ಹೋಗೋದು ಕಂಡಿದೆ. ನೀರಿಂದನೇ ನೀರು ಒಣಗಿ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದರೆ ಅದಕ್ಕೊಬ್ಬರು ಅದನ್ನು ಪೂರಣೆ ಮಾಡ್ತಾರೆ. ಹೇಗೆ ಅಂತಂದರೆ ನೋಡಿ, ನಾವು ಭಕ್ತಿಯಿಂದಾಗಿ ಗುರುಗಳ ಪಾದಕ್ಕೆ ನಾವು ನೀರನ್ನು ಅರ್ಪಣೆ ಮಾಡಬೇಕಂತೆ. ಅಂದರೆ ಅವರ ಪಾದೋದಕವನ್ನು ನಾವು ಸ್ವೀಕಾರ ಮಾಡಬೇಕಂತೆ. ಆ ಪಾದೋದಕದಿಂದ ಏನಾಗತ್ತೆ ಅಂತಂದರೆ ನಮ್ಮ ಸಂಸಾರವೆಂಬತಕ್ಕಂತಹ ನೀರು ಒಣಗಿ ಹೋಗುತ್ತಂತೆ. ಅಂದರೆ ಈ ಸಂಸಾರ ಎಂಬತಕ್ಕಂಥ ಸಮುದ್ರ ಅಷ್ಟು ಬೇಗ ಒಣಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದನ್ನು ಒಣಗಿಸ್ಲಿಕ್ಕೆ ಸಾಧ್ಯ ಇರೋದು ಯಾರಿಂದ ಅಂತ ಹೇಳಿದ್ರೆ ಸೂರ್ಯನಿಂದಾಗಲ್ಲ ಹೊರತು ಈ ವಾರಿಯಿಂದ, ನೀರಿಂದನೇ. ಯಾವ ನೀರದು ಅಂತ ಹೇಳಿದ್ರೆ ಗುರುಗಳ ಪಾದೋದಕದಿಂದಾಗಿ. ಅಂತಹ ಗುರುಗಳು ಅನೇಕ ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಸ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ನಮ್ಮ ಪೂಜ್ಯರಾಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಅನೇಕ ಕೃತಿಗಳು ನಮಗೆ ಪರಿಚಯವಾಗಿದೆ. ಕೆಲವೊಂದಿಷ್ಟು ಹಾಡಾಗಿರ್ಬೋದು. ಹಾಡು ಕನ್ನಡದಲ್ಲಿರಬೇಕಾದ್ರೆ ಅದು ಕೆಲವೊಮ್ಮೆ ನಮಗೆ ಮನಸ್ಸಿಗೆ ನೇರವಾಗಿ ಮುಟ್ಟುವಂಥದ್ದು ಹಾಡು ಅಂತ ಅನ್ನೋದು. ಇನ್ನು ಕೆಲವೊಂದು ಸಂಸ್ಕೃತದಲ್ಲಿ ಇರತಕ್ಕಂತಹ ಅನೇಕ ಗ್ರಂಥಗಳಿವೆ. ಅದರಲ್ಲಿ ಇವತ್ತು ತಂತ್ರದೀಪಿಕಾ ಎಂಬತಕ್ಕಂತಹ ಗ್ರಂಥದ ಬಗ್ಗೆ ಈ ಭಕ್ತಿ ಸುಧಾ ಎಂಬತಕ್ಕಂತಹ ವಾಹಿನಿಯಲ್ಲಿ ನನಗೆ ತಿಳಿದಿರುವಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಭಕ್ತಿ ಸುಧಾ ಅಂತ ಹೇಳಿದ್ರೆ ಆ ಸುಧಾ ಅಂತ ಕರೆಯೋದೇ ನಾವು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಸುಷ್ಟು ಅಂದರೆ ಚೆನ್ನಾಗಿ ಧೀಯತೆ ಅಂತ ಹೇಳಿದ್ರೆ ಪೀಯತೆ ಅನೇನ ಐತಿ ಸುಧಾ ಅಂತ ಹೇಳಿ. ಅಂದರೆ ನಾವು ಚೆನ್ನಾಗಿ ಇದನ್ನು ಕುಡಿಬೋದಂತೆ. ಯಾವುದನ್ನು ಅಂದರೆ ಸುಧೆಯನ್ನು. ಸುಧಾ ಅಂತ ಹೇಳಿದ್ರೆ ನಮಗೇನಾಗುತ್ತೆ ಅಂತಂದರೆ ಅಮೃತವನ್ನು ಕುಡಿದಾಗ ಅದರಷ್ಟು ಸಂತೋಷ ಬೇರೆ ಯಾವುದರಿಂದಲೂ ಆಗಲ್ಲ. ಹಾಗಾದರೆ ಅಮೃತ ಪಾನವನ್ನು ಏನು ಮಾಡ್ತೀವಿ ಅದನ್ನು ಸುಲಭವಾಗಿ ಕುಡಿಲಿಕ್ಕೆ ಸಾಧ್ಯ. ಅದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ದೇವರಲ್ಲಿ ಭಕ್ತಿಯನ್ನು ಮಾಡಿದಾಗ ಮಾತ್ರ ನಮಗೆ ಅಮೃತ ಅಂತಂದರೆ ಆ ಅಮೃತ ಪಾನವನ್ನು ಮಾಡ್ಬೋದು. ಅಮೃತ ಪಾನವನ್ನು ಮಾಡೋ ಮುಖಾಂತರ ದೇವರ ಹತ್ರನೂ ಹೋಗ್ಲಿಕ್ಕೆ ಸಾಧ್ಯ. ಅಂತಹ ಈ ಅಮೃತ ಸಿಗಬೇಕು ಅಂತ ಹೇಳಿದ್ರೆ ನಮಗೇನು ಬೇಕಾಗತ್ತೆ ಅಂದರೆ ಭಕ್ತಿ ಬೇಕಾಗತ್ತೆ. ಭಕ್ತಿ ಅಂತ ಹೇಳಿದ್ರೆ ಅದರ ಒಂದು ನಿರೂಪಣೆಯನ್ನು ಮಾಡಬೇಕಾದ್ರೆ ನಾವು ದೇವರಲ್ಲಿ ಪ್ರೀತಿಯನ್ನು ಮಾಡಬೇಕಂತೆ. ಅತಿಶಯವಾದಂತಹ ಪ್ರೀತಿಯನ್ನು ಮಾಡಬೇಕು ನಾವು. ಬರೀ ಪ್ರೀತಿ ಇದ್ದರೆ ಸಾಲದು, ಹೊರತು ಆ ಪ್ರೀತಿಗೆ ಜ್ಞಾನವು ಪೂರಕವಾಗಿರಬೇಕಂತೆ. ನಮಗೇನಾಗಿರುತ್ತೆ ಅಂತ ಹೇಳಿದ್ರೆ ಮಕ್ಕಳಲ್ಲೆಲ್ಲ ಪ್ರೀತಿ ಇರುತ್ತೆ, ಅವರ ಮಹಾತ್ಮ ಜ್ಞಾನ ಇರಲ್ಲ. ಅಭಿಮಾನದಿಂದ ಪ್ರೀತಿ ಮಾಡ್ತಾ ಇರ್ತೀವಿ. ಆ ಥರ ಪ್ರೀತಿ ದೇವರು ಇಷ್ಟಪಡಲ್ಲ. ಹೊರತು ಅವನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಭಗವಂತ ಇಷ್ಟು ಮಾಡಿದ ನಮಗೆ ಅಂಥೇಳಿ ಅವನ ಮಹಾತ್ಮ ಜ್ಞಾನವನ್ನು ಪಡೆದು ನಾವು ಅವನಲ್ಲಿ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಿಜವಾದ ಭಕ್ತಿ ಅಂತ ತಿಳಿಸ್ತಾರೆ. ಹಾಗಾದರೆ ಆ ಭಕ್ತಿಯಿಂದಾಗಿ ಭಗವಂತನನ್ನು ಪಡಿಬೇಕಾಗಿದೆ. ಆ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಅವನ ಬಗ್ಗೆ ನಾವು ಓದಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು. ಭಗವಂತನನ್ನು ನೇರವಾಗಿ ತಿಳಿಸುವಂತಹ ಸಾಧನ ಯಾವುದು ಅಂತ ಹೇಳಿದ್ರೆ ಅದು ಮುಖ್ಯವಾಗಿರುವಂಥದ್ದು ವೇದ. ವೇದದಿಂದಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ಆ ವೇದ ಇದೆಯಲ್ಲ, ವೇದವನ್ನು ನಾವು ಓದ್ತೀವಿ, ಸಂಸ್ಕೃತ ಬರುತ್ತೆ ಅಂತ ಹೇಳಿದ್ರೆ ಸರ್ವಥಾ ಸಾಧ್ಯ ಇಲ್ಲ. ವೇದವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅದು. ಹಾಗಾದರೆ ವೇದವನ್ನು ತಿಳ್ಕೊಳ್ಬೇಕು ಅಂತಂದರೆ ಏನು ಬೇಕು, ಅದಕ್ಕೆ ಸಾಧನೆ ಏನು ಅಂತ ಹೇಳಿದ್ರೆ
ನಾವು ಯಾವುದೇ ಒಂದು ಗ್ರಂಥವನ್ನು ಅಥವಾ ಯಾವುದೋ ಒಂದು ಹೊಸದಾಗಿರ್ತಕ್ಕಂತಹ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಫಾರ್ಮುಲಾಗಳಿರುತ್ತೆ, ಸೂತ್ರಗಳಿರುತ್ತೆ. ಆ ಸೂತ್ರವನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಇದರಿಂದಾಗಿ ನಾವು ಈ ತರಹ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಸ್ಫುಟವಾಗಿ ನಮಗದರ ಅರಿವು ಬರಲಿಕ್ಕೆ ಸಾಧ್ಯ. ಅದರಂತೆ ನಾವಿವಾಗ ವೇದದಿಂದಾಗಿ ದೇವರನ್ನು ತಿಳ್ಕೊಳ್ಬೇಕಾಗಿದೆ. ಹಾಗಾದ್ರೆ ವೇದದಿಂದಾಗಿ ದೇವರನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ನಮಗೇನು ಬೇಕಾಗತ್ತೆ ಅಂದರೆ ಸೂತ್ರ ಬೇಕು. ಸೂತ್ರ ಇತ್ತು ಅಂತ ಹೇಳಿದ್ರೆ ಅದರಿಂದಾಗಿ ನಾವೇನು ಮಾಡಬಹುದು, ವೇದವನ್ನು ಅರ್ಥ ಮಾಡ್ಕೊಳ್ಬೋದು, ವೇದದಿಂದಾಗಿ ಭಗವಂತನನ್ನು ತಿಳ್ಕೊಳ್ಬಹುದು. ಯಾಕೆ ಅಂತಂದರೆ ವೇದದಿಂದಾಗಿ ಮಾತ್ರ ಭಗವಂತ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟಾರೆ. ಅದರಿಂದ ಅನಿವಾರ್ಯ ವೇದವನ್ನು ಓದಲೇಬೇಕು, ವೇದ ಓದಲಿಕ್ಕೆ ಸೂತ್ರ ಬೇಕೇ ಬೇಕು. ಆದರೆ ಸೂತ್ರವನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಈ ಬ್ರಹ್ಮಸೂತ್ರಗಳು ಅಂತ ಹೇಳಿ ವೇದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ವೇದವ್ಯಾಸರು ಅದನ್ನು ರಚನೆಯನ್ನು ಮಾಡಿದ್ದಾರೆ. ಆ ಬ್ರಹ್ಮಸೂತ್ರದಲ್ಲೇ ಅನೇಕ ಮತದವರು ಆ ಸೂತ್ರದಲ್ಲೇ ವಿಭಾಗವನ್ನು ಮಾಡ್ತಾರೆ. ಅದರ ಸಂಖ್ಯೆಯಲ್ಲೇ ನಮಗೆ ವಿವಾದ ಇದೆ. ಸಂಖ್ಯೆಯಲ್ಲಿ ಏನೋ ಒಂದು ಹೀಗೆ ಅಂತ ತೀರ್ಮಾನ ಮಾಡಿಕೊಂಡ್ರೂ ಅದರ ಅರ್ಥದಲ್ಲಂತೂ ಸಂಬಂಧವೇ ಇಲ್ಲದೆ ಇರೋ ತರಹ ಅನೇಕ ವಿಭಾಗಗಳಿವೆ. ಕೆಲವೊಬ್ಬರು ಅದ್ವೈತ ಪರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ, ಇನ್ನು ಕೆಲವೊಬ್ಬರು ಭೇದ ಪರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಹೀಗೆ ಅದರಲ್ಲಿ ಅನೇಕ ಕವಲುಗಳು ಹೊಡಿತಾ ಹೋಗುತ್ತೆ. ಅದರ ಮಧ್ಯ ಇದೇ ಸರಿಯಾದಂತಹ ಅರ್ಥ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಮುಖ್ಯವಾಗಿ ತಿಳಿಸ್ಕೊಟ್ಟವರು ಯಾರು ಅಂತ ಹೇಳಿದ್ರೆ ಮಧ್ವಾಚಾರ್ಯರು. ಅಂದರೆ ವೇದವ್ಯಾಸರು ಬರೆದಿರತಕ್ಕಂಥ ಸೂತ್ರಗಳಿಗೆ ಸರಿಯಾಗಿ ಅರ್ಥವನ್ನು ತಿಳಿಸ್ಲಿಕ್ಕೋಸ್ಕರ ಸೂತ್ರ ಪ್ರಸ್ಥಾನ ಅಂತ ಹೇಳಿ ಈ ಭಾಷ್ಯ, ಹಾಗೆಯೇ ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಅಂತ ಹೇಳೆಲ್ಲ ಆಚಾರ್ಯರು ಅದರ ವಿವರಣೆಯನ್ನು ಮಾಡಿದ್ದಾರೆ. ಅವನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಲೋಕದಲ್ಲಿ ಒಂದು ವಿಷಯವನ್ನು ತುಂಬ ಹೇಳಿಬಿಟ್ರೆ ಏನು ಹೇಳಿದ್ರು ಅಂತ ಅನ್ನೋದೇ ಮರ್ತೋಗ್ಬಿಡತ್ತೆ. ನಮಗೆಲ್ರಿಗೂ ಏನು ಬೇಕಾಗತ್ತೆ ಅಂತ ಹೇಳಿದ್ರೆ ಅದರ ಸಾರವನ್ನು ಹೇಳಬೇಕು. ಜಿಷ್ಟನ್ನು ಹೇಳಿದಾಗ ಏನಾಗತ್ತೆ ಅಂತಂದರೆ ಇದರಲ್ಲಿ ಈ ಅಂಶವನ್ನು ಹೇಳ್ತಾರೆ ಅಂತ ನಮ್ಮ ಮನಸ್ಸಿಗೆ ನೇರವಾಗಿ ಮುಟ್ಟತ್ತೆ. ಮಧ್ವಾಚಾರ್ಯರು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅನೇಕ ಈ 3 ಪ್ರಕರಣಗಳಲ್ಲಿ ಅಂದರೆ ಭಾಷ್ಯ, ಅನುವ್ಯಾಖ್ಯಾನ ಮತ್ತು ನ್ಯಾಯ ವಿವರಣದಲ್ಲಿ ಸ್ವಲ್ಪ ವಿಸ್ತೃತವಾಗಿ ಹೇಳಿ, ಅಣುಭಾಷ್ಯದಲ್ಲಿ ಕಡಿಮೆ ಹೇಳಿದ್ದಾರೆ. ಹಾಗಾದರೆ ಇದನ್ನೆಲ್ಲ ನೋಡಿ ನಾವು ಆ ಸೂತ್ರಗಳಿಗೆ ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ಫುಟವಾಗಿ ತಿಳಿಸ್ಲಿಕ್ಕೋಸ್ಕರ ಹೊರಟಿರುವಂಥ ಗ್ರಂಥವೇನೆ ಅದು ಈ ತಂತ್ರದೀಪಿಕಾ ಅಂತನೋ ಗ್ರಂಥ. ಅದನ್ನು ಬರೆದಿರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ರಾಘವೇಂದ್ರ ತೀರ್ಥರು. ಈ ತಂತ್ರದೀಪಿಕಾ, ತಂತ್ರ ಅಂತ ಹೇಳಿದ್ರೆ ಶಾಸ್ತ್ರಕ್ಕೆ ತಂತ್ರ ಅಂತ ಕರೀತಾರೆ. ಹಾಗಾದರೆ ಆ ತಂತ್ರ ಅಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರ. ಶಾಸ್ತ್ರ ಅಂತ ಹೇಳಿದ್ರೆ ಯಾವುದದು ಅಂತ ಹೇಳಿದ್ರೆ ಮುಖ್ಯವಾಗಿ ಶಾಸ್ತ್ರ ಅಂತ ಕರೆಸ್ಕೊಳ್ಳೋದು ಬ್ರಹ್ಮಸೂತ್ರಗಳೇನೆ. ಯಾಕೆ ಅಂತಂದರೆ ಶಿಷ್ಯತೆ ಯಥಾಸ್ಥಿತಂ ಪ್ರತಿಪಾದ್ಯತೆ ಇತಿ ಶಾಸ್ತ್ರಂ ಅಂತ ಹೇಳ್ತಾರೆ. ಹೇಗಿರುತ್ತೋ ಹಾಗೇ ತಿಳಿಸುವಂಥದ್ದು ಯಾವುದದು ಅಂತ ಹೇಳಿದ್ರೆ ಮುಖ್ಯವಾಗಿ ಅಂದರೆ ಅದು ಪ್ರಮಾಣವೇ ಆಗಿರಬೇಕು. ಯಾವುದದು ಅಂತ ಹೇಳಿದ್ರೆ ಅದು ಬ್ರಹ್ಮಸೂತ್ರಗಳು. ದೇವರ ಬಗ್ಗೆ ಹೀಗೇನೆ ತಿಳ್ಕೊಳ್ಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಹೊರಟಿರುವಂಥದ್ದು. ಆ ಶಾಸ್ತ್ರ ಏನಿದೆ ತಂತ್ರದೀಪಿಕಾ, ಈ ತಂತ್ರ ಅಂದರೆ ಶಾಸ್ತ್ರ ಅಂತಾಯಿತು. ಆ ಶಾಸ್ತ್ರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕತ್ಲೆಯಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ನಮಗೆ ದಾರಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೀಪ ಅಂತ ಅನ್ನೋದು ಬೇಕಾಗತ್ತೆ. ಆ ದೀಪ ಯಾವುದು ಅಂತ ಹೇಳಿದ್ರೆ ಅದೇ ಈ ಗ್ರಂಥ ಅಂಥೇಳಿ. ಹಾಗಾದರೆ ತಂತ್ರ ದೀಪಿಕಾ, ಈ ಬ್ರಹ್ಮಸೂತ್ರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ದೀಪದಂತೆ ಇರೋವಂಥದ್ದು ಯಾವುದದು ಅಂತ ಹೇಳಿದ್ರೆ ಈ ಗ್ರಂಥ ಅಂತ ಹೇಳ್ತಾರೆ. ಇದರ ವರ್ಣನೆಯನ್ನು ಮಾಡ್ತಾ ಸೂತ್ರ ಪಾತ್ರ ರುಚಿರಂ ಕಲಿತರ್ಧಿ ನ್ಯಾಯಪೂರ್ವಕ ಸುಧಾ ಆದ್ಯ ಭರೇಣ ತಂತ್ರ ದೀಪಮನು ಬೋಧಯದರ್ಥಂ ಭಾಷ್ಯವಾರ್ತಿಕಮಯಂ ತನುತೇಸ್ಮ ಅಂತ ಹೇಳಿ ಇದ್ರ ಅಂದರೆ ವರ್ಣನೆಯನ್ನು ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಇದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಮಗೆ ಒಂದು ದೀಪವನ್ನು ಹಚ್ಚಬೇಕು ಅಂತ ಹೇಳಿದ್ರೆ ಬರೀ ಬೆಂಕಿ ಇದ್ದರೆ ಸಾಲದು, ಹೊರತು ಹಣತೆ ಬೇಕು. ಹಣತೆ ಇದ್ದರೆ ಸಾಕಾ? ಇಲ್ಲ, ಎಣ್ಣೆ ಹಾಗೆ ಬತ್ತಿ ಇವೆಲ್ಲವೂ ಬೇಕಾಗತ್ತೆ. ಅದರಂತೆ ಇಲ್ಲಿ ಪ್ರಕೃತದಲ್ಲಿ ಪಾತ್ರೆ ಅಂತಂದರೆ ಯಾವುದದು ಅಂತಂದರೆ ಸೂತ್ರ ಪಾತ್ರ ಅಂತ ಹೇಳ್ತಾರೆ. ಈ ಬ್ರಹ್ಮಸೂತ್ರಗಳೇನೆ ಇದಕ್ಕೆ ಪಾತ್ರೆ ಅಂತ. ಪಾತ್ರೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಎಣ್ಣೆ ಬೇಕು. ಎಣ್ಣೆ ಯಾವುದು ಅಂತ ಹೇಳಿದ್ರೆ ಸುಧಾ ಆದ್ಯ ಭರೇಣ ಅಂತ ಹೇಳ್ತಾರೆ. ಆ ಶ್ರೀಮನ್ ನ್ಯಾಯಸುಧಾ ಏನಿದೆ, ಆ ಶ್ರೀಮನ್ ನ್ಯಾಯಸುಧಾನೇ ಏನು ಅಂತಂದರೆ ಇದಕ್ಕೆ ಎಣ್ಣೆ ಅಂತೆ. ಹಾಗಾದರೆ ಬತ್ತಿ ಯಾವುದದು ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಬರೆದಿರತಕ್ಕಂತಹ ಈ ಅನುವ್ಯಾಖ್ಯಾನ ಇತ್ಯಾದಿ ಗ್ರಂಥಗಳು. ಅದರಲ್ಲಿ ಇವರು ಈ ತಂತ್ರ ಎಂಬತಕ್ಕಂತಹ ತಂತ್ರದೀಪಿಕಾ ಎಂಬತಕ್ಕಂಥ ಗ್ರಂಥದಿಂದಾಗಿ ಅದಕ್ಕೆ ದೀಪವನ್ನು ಬೆಳಗಿಸಿ ನಮಗೆಲ್ಲರಿಗೂ ಕೂಡ ಬ್ರಹ್ಮಸೂತ್ರದ ಜ್ಞಾನ ಬರುವಂತೆ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಇದರ ವಿವರಣೆಯನ್ನು ಮಾಡ್ತಾ ಇದರ ವೈಶಿಷ್ಟ್ಯ ಏನು ತಂತ್ರದೀಪಿಕಾದ್ದು ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳ ವಿವರಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಇವಾಗ ಸೂತ್ರದಲ್ಲಿ ಅನೇಕ ಪೂರ್ವಪಕ್ಷಗಳು, ಸಿದ್ಧಾಂತಗಳು ಅಂತೆಲ್ಲ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ಆ ಸಂಶಯ, ಪೂರ್ವಪಕ್ಷ ಅವನ್ನೆಲ್ಲ ತೊಗೊಳ್ಳಿಕ್ಕೆ ಹೋಗ್ದೇನೆ
ಆ ಸೂತ್ರಕ್ಕೆ ಎಷ್ಟು ಅನ್ಯೂನ ಅನತಿರಿಕ್ತವಾಗಿ ಹೇಳಿದರೆ ಸಾಕೋ ಅಷ್ಟು ಮಾತ್ರ ಅರ್ಥವನ್ನು ಹೇಳ್ತಾರೆ. ಅಂದರೆ ವಿಮರ್ಶೆ ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ. ಅಂದರೆ ಬೇರೆ ಮತದಲ್ಲಿ ಇದಕ್ಕೆ ಏನಂತ ಅರ್ಥವನ್ನು ಹೇಳ್ತಾರೆ, ಹಾಗಾದ್ರೆ ನಮ್ಮ ಮತದಲ್ಲಿ ಇದೇ ಯಾಕೆ ಸರಿ, ಇದನ್ನೆಲ್ಲ ನ್ಯಾಯಸುಧಾ ಇತ್ಯಾದಿ ಗ್ರಂಥಗಳಲ್ಲೆಲ್ಲ ವಿಸ್ತೃತವಾಗಿ ಅದರ ಚಿಂತನೆಯನ್ನು ಮಾಡಿದ್ದಾರೆ. ಹಾಗೆ ಇವರೇನು ಮಾಡ್ತಾರೆ ಅಂದರೆ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗ್ದೇನೆ ಎಷ್ಟು ಬೇಕೋ ಅನ್ಯೂನ ಅತಿರಿಕ್ತವಾಗಿ ಅದರ ಅರ್ಥವನ್ನು ತಿಳಿಸ್ತಾರೆ. ಇನ್ನೂ ಇವರು ಮಾಡಿರುವಂತಹ ಉಪಕಾರ ಏನು ಅಂತ ಹೇಳಿದ್ರೆ, ಈ ತಂತ್ರದೀಪಿಕಾದಲ್ಲಿ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಒಂದು ಸೂತ್ರವನ್ನು ತಗೊಂಡು ಆ ಸೂತ್ರಕ್ಕೆ ಏನು ಅರ್ಥವನ್ನು ಹೇಳಬೇಕು, ಎಷ್ಟು ಹೇಳಿದರೆ ಸಾಕು ಅಂಥೇಳಿ ನಿರೂಪಣೆಯನ್ನು ಮಾಡಿ ಕೊನೆಗೆ, ಅಂದರೆ ಇವಾಗ ಒಟ್ಟು 4 ಅಧ್ಯಾಯಗಳು ಬರುತ್ತೆ ಬ್ರಹ್ಮಸೂತ್ರಗಳು ಅಂತ ಹೇಳಿದ್ರೆ, ಆ 4 ಅಧ್ಯಾಯದಲ್ಲಿಯೂ ಕೂಡ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಿವೆ. ಹಾಗಾದರೆ ಒಟ್ಟು ಮಾಡಿದರೆ 16 ಪಾದಗಳು ಸಿಗತ್ತೆ. ಆ ಒಂದೊಂದು ಪಾದದ ಕೊನೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಇಡೀ ಪಾದ ಏನಿದೆ ಆ ಪಾದದಲ್ಲಿ ಅನೇಕ ಅಧಿಕರಣಗಳು ಬರುತ್ತೆ. ಈಗ ಒಂದು 6 ಅಧಿಕರಣ ಇವೆ, 7 ಅಧಿಕರಣ ಇದೆ ಅಂತ ಹೇಳಿದ್ರೆ ಆಯಾ ಅಧಿಕರಣದಲ್ಲಿ ಏನು ಹೇಳಿದ್ದಾರೆ ಅದರ ಅರ್ಥ ಏನು ಅಂಥೇಳಿ ಎರಡೆರಡೇ ಪದದಲ್ಲಿ ಅದರ ಸಂಗ್ರಹವನ್ನು ಮಾಡಿ ಹೇಳ್ತಾರೆ. ಮೊದಲೇ ಇವರು ಮಾಡಿರೋದೇನು ಅಂತ ಹೇಳಿದ್ರೆ, ಆಯಾ ಗ್ರಂಥದಲ್ಲಿ ಏನು ಬಹಳ ಹೇಳಿದ್ರು ಅದನ್ನು ಸಂಕ್ಷೇಪವಾಗಿ ಸೂತ್ರಕರ್ತವನ್ನು ಬರೀತಾರೆ. ಅದೂ ನಮಗೆ ಅರ್ಥ ಆಗಲ್ಲ ಅಂತ ಹೇಳಿ ಕೊನೆಗೆ ಏನು ಮಾಡ್ತಾರೆ ಅಂದರೆ ಒಂದು 5 ರಿಂದ 6 ಪಂಕ್ತಿಯಲ್ಲಿ ಆ ಇಡೀ ಪಾದದಲ್ಲಿ ಹೇಳುವಂತಹ ಸಾರ ಏನು ಅಂತ ಮತ್ತೆ ಅದನ್ನು ತೆಗಿತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಇವಾಗ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ಮಗು ಊಟ ಮಾಡಿಸ್ಬೇಕಾದ್ರೆ ಆ ಮಗುಗೆ ಸಿಕ್ಕಾಪಟ್ಟೆ ಊಟಕ್ಕೆ ಹಾಕಿದ್ವಿ ಅಂತಾರೆ ಅದನ್ನು ತಿರ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕೆ. ಯಾಕೆಂತಂದರೆ ಅದಕ್ಕೆ ಇರೋ ಹೊಟ್ಟೆನೂ ಇಷ್ಟು ಬಾಯೂ ಇಷ್ಟೇ ಇರುತ್ತೆ. ಅದಕ್ಕೆ ಏನು ಮಾಡ್ತಾಳೆ, ಎಲ್ಲದರಲ್ಲಿ ಸ್ವಲ್ಪೇ ಕಳಿಸ್ತಾಳೆ ಅನ್ನನ, ಅದರಲ್ಲೂ ಸಾರ ಭಾಗವನ್ನು ಮಾತ್ರ ಎತ್ತಿಬಿಟ್ಟು ಬಾಯಿ ಒಳಗೆ ಇಡ್ತಾಳೆ. ಹಾಗೇನೆ ಇವರು ಏನು ಮಾಡ್ತಾರೆ ಅಂತಂದರೆ ಇಡೀ ಭಾಗದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮೊದಲು ತೆಗೆದ್ರು, ಅದರಲ್ಲೂ ಬಾಯಿ ಇಡಬೇಕಾದ್ರೆ ಕೊನೆಗೆ ಏನು ಮಾಡ್ತಾರೆ ಅಂತಂದರೆ ಅದರಲ್ಲೂ ಸ್ವಲ್ಪ ರುಚಿಯಾಗಿ ಯಾವ್ದಿರತ್ತಲ್ಲ ಎಲ್ಲನೂ ತಿನ್ನಿಸ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ, ಇರೋದೇ ಸಣ್ಣ ಹೊಟ್ಟೆ. ಅದಕ್ಕೆ ಈ ಸಿಹಿ ಏನಿರುತ್ತೆ ಆ ಭಕ್ಷ್ಯಗಳನ್ನು ಮಾತ್ರ ಸ್ವಲ್ಪ ತಿನ್ನಿಸೋ ಥರ ಕೊನೆಗೆ ಏನು ಮಾಡ್ತಾರೆ ಅಂದರೆ ಸಿಹಿ ತಿನಿಸಿ ಥರ ಈ ಕೊನೆಗೆ ಆ ಸಾರವನ್ನು, ಈ ಪಾದದ ಅಂದರೆ ಆ ಪಾದದಲ್ಲಿ ಬರುವಂಥ ಅಧಿಕರಣದ ಸಾರ ಏನು ಅಂಥೇಳಿ ಸುಂದರವಾಗಿ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಒಂದೆರಡು ಉದಾಹರಣೆಯನ್ನು ನೋಡೋಣ. ಈ 4 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಅಂತ ಅನ್ನೋದು ಸಮನ್ವಯಾಧ್ಯಾಯ ಅಂತ ಹೇಳಿ, ಅಂದರೆ ಎಲ್ಲ ಪದಗಳೂ ಕೂಡ, ಅಂದರೆ ಮುಖ್ಯವಾಗಿ ಈ ಲೋಕದಲ್ಲಿ ನಾವೇನೇನು ಪ್ರಯೋಗವನ್ನು ಮಾಡ್ತೇವೋ, ಅಂದರೆ ಈ ಕೆಟ್ಟ ಪದಗಳು ಅಂತ ಹೇಳಲ್ಲ, ಒಳ್ಳೊಳ್ಳೆ ಪದಗಳು ಯಾವ್ಯಾವಿವೆ ಅಂಥವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಭಗವಂತನನ್ನೇ ತಿಳಿಸುತ್ತೆ, ಭಗವಂತನಲ್ಲೇ ಎಲ್ಲ ಸಕಲ ಶಬ್ದವಾಚ್ಯತ್ವ ಅಂತ ಅನ್ನೋದು ಇರೋದು ಅಂತ ತಿಳಿಸ್ತಾರೆ. 2ನೇ ಪಾದದಲ್ಲಿ ಆ ಗುಣಗಳೆಲ್ಲ ಇದೆ ಅಂತ ಹೇಳಿಕೆ ಮೊದಲನೇದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಶಬ್ದದ ಸಮನ್ವಯವನ್ನು ಮಾಡಿ ಸಕಲ ಗುಣ ಪರಿಪೂರ್ಣ ಅಂತ ತಿಳಿಸಿದ ಮೇಲೆ ಅವನಲ್ಲಿ ದೋಷ ಇದೆಯೋ ಅಂತ ಹೇಳಿದ್ರೆ ದೋಷ ಇಲ್ಲ ಅಂತ ಹೇಳಿಕೋಸ್ಕರ 2ನೇ ಅಧ್ಯಾಯ ಅಂತ ಅನ್ನೋದು ಹೊರಟಿದೆ, ಅದು ಅವಿರೋಧಾಧ್ಯಾಯ ಅಂತ. 3ನೇದು ಅವನನ್ನು ಹೇಗೆ ಪಡಿಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಹೊರಟಿರುವಂತಹ ಸಾಧನಾಧ್ಯಾಯ ಅಂತ. ಕೊನೆಗೆ ಇವೆಲ್ಲ ಕಷ್ಟಪಟ್ವಿ, ಕೊನೆಗೆ ನಮಗೇನಾದ್ರು ಫಲ ಬೇಕೇ ಬೇಕಾಗತ್ತೆ, ಆ ಫಲವನ್ನು ತಿಳಿಸ್ಲಿಕ್ಕೋಸ್ಕರ ಹೊರಟಿರೋದು ಯಾವುದು ಅಂತ ಹೇಳಿದ್ರೆ ಕೊನೆಯದಾಗಿರತಕ್ಕಂತಹ ಫಲಾಧ್ಯಾಯ ಅಂತ. ಅದರಲ್ಲಿ ಮೊದಲನೇ ಸಮನ್ವಯಾಧ್ಯಾಯ ಏನಿದೆ ಅದರಲ್ಲಿಯೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಬ್ದ ಸಮನ್ವಯವನ್ನು ಮಾಡ್ತಾರೆ. ಎಂತಹ ಶಬ್ದ ಸಮನ್ವಯ ಅಂತ ಹೇಳಿದ್ರೆ ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದಗಳ ಸಮನ್ವಯವನ್ನು ಮಾಡ್ತಾರೆ. ಮೊದಲಿಗೆ ಅನ್ಯತ್ರ ಅಂತ ಹೇಳಿದರೆ ನಾವು ಲೋಕದಲ್ಲಿ ಅನೇಕ ತರಹದ ಶಬ್ದಗಳನ್ನು ನೋಡ್ತೀವಿ ನಾವು. ಅಂದರೆ ಈಗ ಉದಾಹರಣೆಗೆ ಇಂದ್ರ ಅಂತ ಶಬ್ದ ಇದೆ. ಆ ಇಂದ್ರ ಅಂತ ಶಬ್ದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವ್ಯವಹಾರವನ್ನು ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪುರಂದರನಲ್ಲಿ, ಅಂದರೆ ಈ ದೇವತೆಗಳಿಗೆಲ್ಲ ಯಾರು ರಾಜನೋ ಅವನಲ್ಲಿ ನಾವು ಇಂದ್ರ ಅಂತ ಪ್ರಯೋಗವನ್ನು ಮಾಡ್ತೀವಿ ಹೆಚ್ಚಾಗಿ. ಹಾಗಾದರೆ ಲೋಕದಿಂದಾಗಿ ಬೇರೆಯವರಲ್ಲೇ ಪ್ರಸಿದ್ಧವಾದಂಥ ಶಬ್ದ ಯಾವುದು ಅಂತ ಹೇಳಿದ್ರೆ ಇಂದ್ರ ಇತ್ಯಾದಿ ಶಬ್ದಗಳು. ಅದು ಯಾರಲ್ಲಿರುತ್ತೆ? ಪುರಂದರಾದಿಗಳಲ್ಲಿರುತ್ತೆ. ಅಂತಹ ಶಬ್ದಗಳು ಯಾರಲ್ಲಿದೆ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿದೆ ಅಂತ ತಿಳಿಸಿ ಈ ನಾಮಾತ್ಮಕವಾದಂತಹ ಶಬ್ದ ಸಮನ್ವಯವನ್ನು ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲನೇ ಪಾದದಲ್ಲಿ ಮಾಡ್ತಾರೆ. ಅದರಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಮೊದಲು 5 ಅಧಿಕರಣಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾಕೆ ಹೊರಡ್ತು, ಭಗವಂತನಲ್ಲಿ ಎಲ್ಲ ಶಬ್ದದ ಸಮನ್ವಯವನ್ನು ಮಾಡೋದು ಹೇಗೆ, ಅದರ ಪರಿ ಏನು ಅಂತ ಹೇಳಿ ಅದಕ್ಕೆ ಪೀಠಿಕೆಯಾಗಿ ಹೇಳಿದ್ದಾರೆ ಅಷ್ಟೇ. ನಿಜವಾಗ್ಲೂ ಶಬ್ದ ಸಮನ್ವಯವನ್ನು ಶುರು ಮಾಡೋದು ಎಲ್ಲಿ ಅಂತ ಹೇಳಿದ್ರೆ 6ನೇ ಅಧಿಕರಣದಿಂದ ಶುರು ಮಾಡ್ತಾರೆ. ಅದು ಆನಂದಮಯ ಅಧಿಕರಣ ಅಂತ ಅದು ಶುರು ಆಗುತ್ತೆ. ಅದರಿಂದಾಗಿ ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾ ಹೋಗಿದ್ದಾರೆ. ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಓಂ ಆನಂದಮಯೋಭ್ಯಾಸ ಓಂ ಅಂತ ಹೇಳಿ ಆನಂದಮಯ ಅಧಿಕರಣದಲ್ಲೆಲ್ಲ ಅಲ್ಲಿ ಒಂದೊಂದು ಅಧಿಕರಣದಲ್ಲಿಯೂ ಕೂಡ ಅನೇಕ ಸೂತ್ರಗಳು ಬರ್ತಾ ಹೋಗುತ್ತೆ. ಅದೆಲ್ಲ ನಮಗೆ ಧಾರಣೆ ಆಗಲ್ಲ ಅಂತ ಹೇಳಿ ಒಂದು 6 ಪಂಕ್ತಿಯಲ್ಲಿ ಇಡೀ 1ನೇ ಪಾದದಲ್ಲಿ ಏನು ಹೇಳ್ತಾರೆ ಅಂತ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ ತತ್ರ ಆನಂದಮಯೇ ವಿಷ್ಣೋ ಸ್ವ ಅವಯವ ಐಕ್ಯಂ ಅಂತರ್ನಯೇ ಇಂದ್ರಾದಿ ದೇವಗತ ಐಶ್ವರ್ಯಾದೇಹೇ ಆಕಾಶನಯೇ ಸರ್ವಸ್ವಭಾವಸ್ಯ ಚ ಈಶಾಯತ್ತತ್ವಂ. ಅಂದರೆ ಈ ಥರ ಅನೇಕ ಇದೆ, ಒಂದೊಂದು ವಿವರಣೆ ನೋಡ್ತಾ ಹೋಗೋಣ ಸ್ಥೂಲವಾಗಿ. ಈಗ ಮೊದಲಿಗೆ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಆನಂದಮಯ ಅಧಿಕರಣ.
ಆನಂದಮಯ ಅಧಿಕರಣದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆನಂದಮಯ ಅಂತನೋ ಶಬ್ದ ಯಾರಲ್ಲಿದೆ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿದೆ ಅಂತ ತಿಳಿಸ್ತಾರೆ. ಆ ಆನಂದಮಯ ಶಬ್ದ ಅಂತ ಒಂದು ಪರಮಾತ್ಮನಲ್ಲಿ ಇದೆ ಅಂತ ಹೇಳೋದ್ರಿಂದಾಗಿ ಒಂದು ಅಂಶವನ್ನು ಸೂಚನೆ ಮಾಡ್ತಾರೆ ಅವರು. ಏನದು ಅಂತ ಹೇಳಿದ್ರೆ ಸ್ವ ಅವಯವ ಐಕ್ಯಂ ಅಂತ ರಾಯರು ಬರೀತಾರೆ. ಅಂದರೆ ನಮಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅವಯವಕ್ಕೂ ನಮಗೂ ಭೇದ ಇದೆಯೋ ಅಭೇದ ಇದೆಯೋ ಅಂತ ಹೇಳಿದ್ರೆ ನಾವು ಅದರಲ್ಲಿ ಅನೇಕ ವಿಕಲ್ಪಗಳನ್ನು ಮಾಡ್ಕೊಳ್ತೇವೆ. ಆದರೆ ಪರಮಾತ್ಮನಲ್ಲಿ ಹಂಗಲ್ಲ. ಅವನ ಅವಯವಕ್ಕೂ ಅವನಿಗೂ ಯಾವುದೇ ರೀತಿಯಾದಂಥ ಭೇದವೂ ಇಲ್ಲ. ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಸುಧಾದಿ ಗ್ರಂಥಗಳಲ್ಲಿ ವಿಸ್ತೃತವಾಗಿ ವಿಚಾರ ಮಾಡ್ತಾರೆ ಅದನ್ನು. ಅಂದರೆ ಭಗವಂತನ ಅವಯವಕ್ಕೂ ಅವನಿಗೂ ಭೇದ ಇದೆಯೋ ಅಭೇದ ಇದೆಯೋ ಅಂಥೇಳಿ. ಇವರು ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ಧಾಂತವನ್ನು ಬರೀತಾರೆ. ಯಾಕೆ ಅಂತಂದರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಾ ಕೂತ್ರೆ ಏನಾಗುತ್ತೆ ಅಂತಂದರೆ ಧಾರಣೆ ಆಗಲಿ ಕಷ್ಟ ಆಗತ್ತೆ ನಮಗೆ. ಅದಕ್ಕೆ ಅವರೇನು ಮಾಡಿದ್ರು, ಆ ಅಧಿಕರಣದಲ್ಲಿ ಇಷ್ಟು ಹೇಳ್ತಾರೆ, ಇದನ್ನು ತಿಳ್ಕೊಳ್ಳಿ ಸಾಕು. ಏನು? ಸ್ವ ಅವಯವ ಐಕ್ಯಂ, ಪರಮಾತ್ಮನಿಗೂ ಅವನ ಅವಯವಕ್ಕೂ ಅಂದರೆ ಅವನ ಕೈ ಕಾಲು ಏನೇನಿರುತ್ತೋ ಅವೆರಡಕ್ಕೂ ಕೂಡ ಏನಿರುತ್ತೆ, ಅಭೇದ ಇರುತ್ತೆ. ಇಂತಹ ಆ ಅಧಿಕರಣದಲ್ಲಿ ಸಿದ್ಧವಾದಂತಹ ಸಾರ ಏನಿರುತ್ತೆ, ಸಾರವನ್ನು ಒಂದು ಪದದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಮತ್ತು ಅಂತರನಯೆ ಅದಾದಮೇಲೆ ಬರುವಂಥದ್ದು ಯಾವುದು ಅಂತಂದರೆ ಅಂತಸ್ತತ್ವಾಧಿಕರಣ ಅಂಥೇಳಿ. ಅದರಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದರೆ, ಇಂದ್ರಾದಿ ದೇವಗತ ಐಶ್ವರ್ಯಾದೇಹೇ ಈಶಾಯತತ್ವಂ ಅಂತ ತಿಳಿಸ್ತಾರೆ. ಅಂದರೆ ಇಂದ್ರ ಅಂತ ದೇವೇಂದ್ರನನ್ನು ಕರೆಯೋದು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಇಡೀ ಪರಮೈಶ್ವರ್ಯ ಅಂಥೇಳಿ. ಸಂಪತ್ತು ತುಂಬ ಇದೆ ದೇವರಲ್ಲಿ, ಅಂದರೆ ಇಂದ್ರನಲ್ಲಿ. ಹಾಗಾಗಿ ಅವನನ್ನು ಇಂದ್ರ ಅಂತ ಕರೀತಾರೆ. ಆ ಇಂದ್ರಾದಿ ದೇವತೆಗಳಲ್ಲಿ ಇರುವಂತಹ ಯಾವ ಐಶ್ವರ್ಯ ಇದೆಯಲ್ಲ, ಆ ಐಶ್ವರ್ಯವು ಕೂಡ ಯಾರ ಅಧೀನ ಅಂದರೆ ಪರಮಾತ್ಮನ ಅಧೀನ. ಅವನು ಇದ್ದ ಅಂತ ಹೇಳಿದರೆ ಆವಾಗ ಐಶ್ವರ್ಯಾದಿಗಳೆಲ್ಲ ಈ ಇಂದ್ರನಲ್ಲಿ ಇರುತ್ತೆ. ಭಗವಂತನ ಸಾನ್ನಿಧ್ಯ ಇಲ್ಲ ಅಂತ ಹೇಳಿದ್ರೆ ಅವು ಕೂಡ ಇಂದ್ರನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದು ಇಂದ್ರ ಒಬ್ಬನೇ ಅಲ್ಲ, ಹೊರತು ಇಂದ್ರಾದಿ ದೇವಗತ ಅಂತ ಹೇಳಿದ್ರೆ ಇಂದ್ರ ಮುಂತಾದ ಯಾವ ದೇವತೆಗಳಿದ್ದಾರೆ ಎಲ್ಲರಲ್ಲೂ ಇರುವಂತಹ ಸಾಮರ್ಥ್ಯ ಅಂತನೋದು, ಆ ಐಶ್ವರ್ಯ ಆಗಿರ್ಬೋದು ಅಥವಾ ಅಗ್ನಿದೇವರಲ್ಲಿರ್ತಕ್ಕಂತಹ ದಾಹಕತ್ವ ಆಗಿರ್ಬೋದು, ಎಲ್ಲವೂ ಕೂಡ ಯಾರ ಅಧೀನವಾಗಿರುತ್ತೆ ಅಂತಂದರೆ ಭಗವಂತನ ಅಧೀನವಾಗಿರುತ್ತೆ. ಇದನ್ನು ಎಲ್ಲಿ ಹೇಳ್ತಾರೆ? ಅಂತಸ್ತತ್ವಾಧಿಕರಣದಲ್ಲಿ ಹೇಳ್ತಾರೆ. ಮತ್ತು ಆಕಾಶಾಧಿಕರಣದಲ್ಲಿ, ಆಕಾಶಾಧಿಕರಣ ಅಂತ ಮುಂದಿನ ಅಧಿಕರಣ, ಆಕಾಶನಯೇ ಸರ್ವಸ್ವಭಾವಸ್ಯ ಈಶಾಯತತ್ವಂ. ಈ ಯಾವುದೇ ಒಂದು ವಸ್ತು ತೊಗೊಂಡ್ರೂ ಕೂಡ ಅದರದ್ದೇ ಆದಂತಹ ಒಂದೊಂದು ಸ್ವಭಾವಗಳಿರುತ್ತೆ. ಅಂದರೆ ಇವಾಗ ನೀರು ಅಂತಂದರೆ ಅದು ತಣ್ಣಗಿರುತ್ತೆ, ಪೃಥ್ವಿ ಅಂತ ಇಟ್ಕೊಂಡ್ರೆ ಅದರ ಪರಿಮಳ ಅಂತ ಅನ್ನೋದಿರುತ್ತೆ. ಹೀಗೆ ಯಾವುದೇ ವಸ್ತು ತೊಗೊಂಡ್ರೂ ಅದರಲ್ಲಿರುವಂಥ ಸ್ವಭಾವ ಅದು ಭಗವಂತನ ಅಧೀನದಿಂದಾಗಿ ನಮ್ಮೆಲ್ಲರಲ್ಲೂ ಕೂಡ ಬಂದಿರುತ್ತೆ. ಅಂದರೆ ಇವನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದಿಷ್ಟು ಬ್ರಹ್ಮಸೂತ್ರಗಳು ಅಂತ ಹೇಳಿದ್ರೆ ಅದರಲ್ಲಿ ಏನು ಹೇಳ್ತಾರೋ ಏನೋ ಭಯ ಆಗೋದೇ ಹೆಚ್ಚಾಗತ್ತೆ. ಇವರೇನು ಮಾಡ್ತಾರೆ ಅಂದರೆ ಒಂದೇ ಪದ, ಅದೂ ಕಷ್ಟವಾಗಿರಲ್ಲ, ಇಷ್ಟು ಸುಲಭವಾಗಿರುತ್ತೆ. ಇದನ್ನು ನೋಡಿದಾಗ ಏನು ಅನ್ಸುತ್ತೆ ಅಂತಂದರೆ, ಓ ಇಷ್ಟೇ ಸುಲಭನಾ ಅಂತ ಹೇಳಿ ಏನು ಮಾಡ್ತೀವಿ ಅಂದರೆ ಓದ್ಲಿಕ್ಕೆ ಶುರು ಮಾಡ್ತೀವಿ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಇವಾಗ ಔಷಧಿ ಹಾಕಬೇಕಾದ್ರೆ ಮೊದಲಿಗೆ ತಾಯಿ ಅಂದರೆ ಪೆಪ್ಪರ್ಮೆಂಟ್ ಹಾಕ್ತಾರೆ. ಅಂದರೆ ಸಿಹಿ ಹಾಕಿದಾಗ ಏನಾಗ್ತಾರೆ ಅಂದರೆ, ಓ ಏನೋ ರುಚಿ ಇದೆ ಅಂತ ಬಾಯಿ ತೆಗಿಯತ್ವೆ. ಆಮೇಲೆ ಕಹಿ ಔಷಧಿ ಹಾಕೋದು. ಅದು ಯಾಕೆ? ಕಹಿ ಔಷಧಿ ಹಾಕೋದು ಕೆಟ್ಟ ಉದ್ದೇಶದಿಂದಾಗಲ್ಲ ಹೊರತು ನಮಗೇನಾಗಲಿ ಒಳ್ಳೇದಾಗಲಿ, ಆರೋಗ್ಯ ಸರಿ ಹೋಗಲಿ ಅಂಥೇಳಿ. ಹಾಗೆ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಇವರು ಸುಲಭವಾಗಿ ಅದರ ಅರ್ಥವನ್ನೇ ತಿಳಿಸ್ತಾರೆ. ಓ ಈ ಅಧಿಕರಣದಲ್ಲಿ ಇಷ್ಟೇ ಹೇಳ್ತೀಯಾರಾ ಅಂತ ನಾವೇನು ಮಾಡ್ತೀವಿ ಅಂತಂದರೆ ಓದ್ಲಿಕ್ಕೆ ಮುಂದಾಗ್ತೀವಿ. ಓದ್ಲಿಕ್ಕೆ ಮುಂದಾದಾಗ ಏನಾಗುತ್ತೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಓ ಇದರಲ್ಲಿ ಇಷ್ಟೊಂದು ಹೇಳ್ತೀಯಾರಾ ಅಂತ. ಆಮೇಲೆ ಏನಾಗುತ್ತೆ ಅಂದರೆ ಕುತೂಹಲ ಹುಟ್ಟುತ್ತಾ ಹೋಗುತ್ತೆ ನಮಗೆ. ಅದಕ್ಕೋಸ್ಕರ ಹೀಗೆ ಅವರೇನು ಮಾಡ್ತಾರೆ ಅಂತಂದರೆ ಮೊದಲಿಗೆ ಸಂಕ್ಷೇಪವಾಗಿ ಈ ಥರ ತಿಳಿಸ್ತಾ ಹೋಗ್ತಾರೆ. ಮತ್ತು ಪ್ರಾಣನಯೇ ಸರ್ವಜೀವನ ಹೇತುತ್ವಂ. ಮುಂದೆ ಬರುವಂಥದ್ದು ಪ್ರಾಣಾಧಿಕರಣ ಅಂಥೇಳಿ. ಪ್ರಾಣಾಧಿಕರಣದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ವಜೀವನ ಹೇತುತ್ವಂ. ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ, ಉಸಿರಾಡ್ತೀವಿ, ಅನೇಕ ಕ್ರಿಯೆಗಳನ್ನು ಮಾಡ್ತೀವಿ, ಚೇಷ್ಟೆಯನ್ನು ಮಾಡ್ತೀವಿ. ನಮ್ಮಿಂದನೇ ಎಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಆದರೆ ಈ ಎಲ್ಲ ಪ್ರಕ್ರಿಯೆ ಏನಾಗ್ತಾ ಇದೆಯಲ್ಲ ಎಲ್ಲವೂ ಕೂಡ ಯಾರ ಅಧೀನವಾಗಿರುತ್ತೆ ಅಂದರೆ ಪರಮಾತ್ಮನ ಅಧೀನವಾಗಿರುತ್ತೆ. ನಮ್ಮ ಉಸಿರಾಟವನ್ನು ಹಿಡ್ಕೊಂಡು ಭಗವಂತ ಅಕಸ್ಮಾತ್ ಇವನು ಉಸಿರಾಡೋದು ನಿಲ್ಲಿಸ್ಲಿ ಅಂತ ಹೇಳ್ದ ಅಂತಂದರೆ ಮುಗೀತು, ಇಲ್ಲಿಗೆ ನಮ್ಮ ಉಸಿರಾಟ ನಿಲ್ಲತ್ತೆ. ಹಾಗಾದರೆ ನಮ್ಮಲ್ಲಿರುವಂತಹ ಯಾವ ಯಾವ ಒಂದು ಗುಣಗಳಿವೆಯಲ್ಲ, ಅಂದರೆ ನಮ್ಮ ಜೀವನಾದಿಂದ ಚೇಷ್ಟೆ ಏನೇನು ಮಾಡ್ತೀವಿ ಇವೆಲ್ಲವೂ ಕೂಡ ಯಾರ ಅಧೀನವಾಗಿರುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ಅಧೀನವಾಗಿರುತ್ತೆ ಅಂಥೇಳಿ ಪ್ರಾಣಾಧಿಕರಣದಲ್ಲಿ ತಿಳಿಸ್ತಾರೆ. ಮತ್ತು ಜ್ಯೋತಿರ್ನಯೇ ಸರ್ವಸೂಕ್ತಾನಾಂ ಅವೈಷ್ಣವತ್ವ ಪ್ರಸಿದ್ಧೇ ಅಜ್ಞಾನ ಮೂಲತ್ವಂ. ನಾವು ಅನೇಕ ಸೂಕ್ತಗಳನ್ನು ಪಾರಾಯಣ ಮಾಡ್ತೀವಿ. ಅಂದರೆ ಈಗ ಉದಾಹರಣೆಗೆ ಅಗ್ನಿ ಸೂಕ್ತ ಅಂತ ಆಗಿರ್ಬೋದು, ಅಥವಾ ಈ ವಾಯುವನ್ನು ಹೇಳ್ತಕ್ಕಂತಹ ಸೂಕ್ತ, ಹೀಗೆ ಬೇರೆ ಬೇರೆ ದೇವತೆಗಳನ್ನು ಹೇಳ್ತಕ್ಕಂತಹ ಸೂಕ್ತಗಳಿವೆ. ಅವೆಲ್ಲವೂ ಕೂಡ ನಮಗೇನು ಅನಿಸುತ್ತೆ ಅಂತಂದರೆ ಅವೈಷ್ಣವ, ಇದು ವಿಷ್ಣುವನ ಪ್ರತಿಪಾದನೆ ಮಾಡ್ತಾ ಇಲ್ವೇನೋ ಅಂತ ನಮಗನ್ಸುತ್ತೆ ಅದನ್ನು ನೋಡಿದ ತಕ್ಷಣ. ಅದಕ್ಕೆ ಈ ಜ್ಯೋತಿರಧಿಕರಣದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಅಂದರೆ ಸರ್ವಸೂಕ್ತಾನ ಅವೈಷ್ಣವತ್ವ ಪ್ರಸಿದ್ಧೇ. ವಸ್ತುತಃ ಇದು ವಿಷ್ಣು ಸಂಬಂಧಿ ಅಲ್ಲ ಅಂತ ನಮ್ಮ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಅದು ಯಾವುದರಿಂದಾಗಿ ಅಂದರೆ ಅಜ್ಞಾನ ಮೂಲತ್ವಾತ್. ನಮಗೆ ಅಜ್ಞಾನ ಇರೋದರಿಂದಾಗಿ ನಮಗೇನಾಗುತ್ತೆ ಅಂದರೆ ಇದು ಪರಮಾತ್ಮನನ್ನು ಹೇಳಲ್ಲ ಅಂತ ಅನಿಸುತ್ತೆ.
ಹಾಗಾದ್ರೆ ಅಗ್ನಿ ಸೂಕ್ತ ಇವೆಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳತ್ತಾ ಅಂತಂದರೆ ಹೌದು, ಎಲ್ಲವೂ ಪರಮಾತ್ಮನನ್ನೇ ಹೇಳುತ್ತೆ. ಹೇಗೆ ಅಂತ ಹೇಳಿದ್ರೆ ಅಗ್ನಿ ಅಂತ ಹೇಳಿದ್ರೆ ಅಗಂ ನಯತೀತಿ ಅಗ್ನಿಹಿ ಅಂತ ಆಗತ್ತೆ. ಅಗ ಅಂತ ಹೇಳಿದ್ರೆ ನ ಗಚ್ಚತೀತಿ ಅಗಹ ಅಂಥೇಳಿ, ಅಂದರೆ ಪ್ರಪಂಚಕ್ಕೆ ಅಗ ಅಂತ ಕರೀತಾರೆ. ಆ ಪ್ರಪಂಚವನ್ನು ನಯತಿ ಮುಂದೆ ಕೊಂಡೊಯ್ತಾನಂತೆ ಯಾರು? ಪರಮಾತ್ಮ. ಹಾಗಾಗಿ ಅಗ್ನಿ ಅಂತ ಹೇಳಿದ್ರೆ ಮುಖ್ಯವಾಗಿ ಕರೆಸ್ಕೊಳ್ಳೋದು ಯಾರು ಅಂದರೆ ಪರಮಾತ್ಮ. ಹಾಗಾದ್ರೆ ಅಗ್ನಿ ಸೂಕ್ತ ಅಂತ ಹೇಳಿದ್ರೆ ಆ ಭಗವಂತನನ್ನು, ಈ ಪ್ರಪಂಚವನ್ನೇ ಮುನ್ನಡೆಸುವಂತಹ ಯಾವ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನ ಬಗ್ಗೆ ತಿಳಿಸುವಂತಹ ಸೂಕ್ತ ಇದು. ಹಾಗಾದ್ರೆ ಅಗ್ನಿ ಮೀಳೆ ಅಂತ ಹೇಳಿದಾಗ ಮುಖ್ಯವಾಗಿ ಅಗ್ನಿಯನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ, ಅವನನ್ನು ಸ್ತೋತ್ರ ಮಾಡ್ತಿದ್ದೀವಿ ಅಂಥೇಳಿ ಅದು ಒಂದು ಅರ್ಥವೇನೆ. ಅದು ಅಪ್ರಧಾನವಾದಂಥ ಅರ್ಥ. ಮುಖ್ಯವಾದಂತಹ ಪ್ರಧಾನವಾದಂಥ ಅರ್ಥ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನನ್ನೇ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಿರೋದು, ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾ ಇರೋದು. ಇದನ್ನು ಎಲ್ಲಿ ತಿಳಿಸ್ತಾರೆ ಅಂದರೆ ಈ ಜ್ಯೋತಿರಧಿಕರಣದಲ್ಲಿ ತಿಳಿಸ್ತಾರೆ. ಹಾಗೆಯೇ ಛಂದೋನಯೇ ಅನಾದಿನಿತ್ಯಸ್ಯಾಪಿ ಈಶಾಧೀನತ್ವಂ, ಈ ಗಾಯತ್ರಿ ಅಧಿಕರಣ ಅಂತ ಬರುತ್ತೆ. ಗಾಯತ್ರಿ ಅಧಿಕರಣದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗಿವಾಗ ಏನಾಗುತ್ತೆ, ಅನೇಕ ರೀತಿಯಾದಂಥ ಪದಾರ್ಥಗಳನ್ನು ನಾವು ನೋಡ್ತೀವಿ. ಕೆಲವೊಂದಿಷ್ಟು ಸಾದಿ ವಿನಾಶವುಳ್ಳಂತಹ, ಅಂದರೆ ಅದಕ್ಕೆ ಹುಟ್ಟು ಇರುತ್ತೆ, ನಾಶವೂ ಇರುತ್ತೆ. ಅಂತಹ ಪದಾರ್ಥಗಳೆಲ್ಲ ಏನಾಗಿರುತ್ತೆ ಅಂದರೆ ಪರಮಾತ್ಮನ ಅಧೀನವಾಗಿರುತ್ತೆ ಅಂತ. ಅಷ್ಟೇ ಅಲ್ಲ, ಅನಾದಿನಿತ್ಯವಾದಂಥ ಪದಾರ್ಥಗಳೇನೇನಿವೆ ಅಂದರೆ ಈಗ ಆಕಾಶ ಆಗಿರ್ಬೋದು, ಅದು ಅನಾದಿಯಿಂದ ಇರತ್ತದು, ಮತ್ತು ಅದಕ್ಕೆ ನಾಶವೂ ಇಲ್ಲ. ಅವ್ಯಾಕೃತ ಆಕಾಶ ಯಾವಾಗಲೂ ಇರೋವಂಥದ್ದು. ಹಾಗೆಯೇ ಜೀವ, ಇವನು ಕೂಡ ಏನಾಗಿರ್ತಾನೆ ಅಂದರೆ ಅನಾದಿನಿತ್ಯನಾಗಿರ್ತಾನೆ. ಹೀಗೆ ಈ ಎಲ್ಲವೂ ಕೂಡ, ಆಮೇಲೆ ವೇದ, ಇವೆಲ್ಲವೂ ಅನಾದಿನಿತ್ಯವಾಗಿದ್ದರೂ ಕೂಡ ಅದೇನಾಗಿರುತ್ತೆ ಪರಮಾತ್ಮನ ಅಧೀನವಾಗಿ ಅವೆಲ್ಲ ಪದಾರ್ಥಗಳು ಕೂಡ ಇರುತ್ತೆ. ಅದು ಹೇಗೆ, ಅದರ ಬಗ್ಗೆ ಎಲ್ಲ ವಿವರಣೆ ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಆ ಅಧಿಕರಣದ ವಿವರಣೆ ಎಲ್ಲ ಕೊಡ್ತಾರೆ. ನಮಗೇನಾಗುತ್ತೆ ಅಂದರೆ ಇದನ್ನು ನೋಡಿದಾಗ ಅದ್ರ ಮೇಲೆ ಅನೇಕ ಪ್ರಶ್ನೆಗಳು ಹುಡ್ತಾ ಹೋಗುತ್ತೆ. ಯಾವುದೇ ಜಿಜ್ಞಾಸ ಆದ್ರೂ ಇಷ್ಟಕ್ಕೇನೋ ತೃಪ್ತನಾಗಲ್ಲ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತು ಅಂಥೇಳಿ ಅಂತ ಯಾವುದೇ ಒಂದು ಅರ್ಥವನ್ನು ನಾವು ಜಿಜ್ಞಾಸೆ ಮಾಡದೆ ಹೋದರೆ ನಮಗೆ ಅದರ ಸಂಪೂರ್ಣವಾದಂಥ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು, ಎಲ್ಲವನ್ನೂ ಜಿಜ್ಞಾಸೆ ಮಾಡ್ತಾ ಹೋಗಬೇಕು. ಇದ್ಯಾಕೆ ಅಂತ. ಆ ತರಹ ಜಿಜ್ಞಾಸೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಆಂತರ್ಯ ನಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಥೂಲವಾಗಿ ಹೇಳಿದಾಗ ಅನಾದಿನಿತ್ಯವಾದಂತಹದ್ದು ಪರಮಾತ್ಮನ ಅಧೀನನ, ಅದು ಹೇಗೆ, ಅದನ್ನು ಮುಂದೆ ಅದರ ವಿವರಣೆಯನ್ನು ಕೊಡ್ತಾರೆ. ಆ ತಂತ್ರ ದೀಪಿಕಾದ ಆ ಸೂತ್ರದ ವಿವರಣೆಯನ್ನು ಕೊಡಬೇಕಾದ್ರೆ ಕೊನೆಗೆ ಅಂತ್ಯನಯೇ ಸರ್ವ ತತ್ತ ಶ್ರುತಿಲಿಂಗಾನ ತದ್ದದ ಅಂತರ್ಯಾಮಿ ಸ್ಥತ್ವಂ ಸಿದ್ಧಂ ಅಂಥೇಳಿ. ಇವಾಗ ಕೊನೆಯ ಅಧಿಕರಣ ಅದು ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಬರುತ್ತೆ. ಈ ಅಧಿಕರಣದಲ್ಲಿ ಏನು ಮಾಡ್ತಾರವರು, ನಮಗೆ ಅನೇಕ ಶಬ್ದಗಳಿವೆ, ಅನೇಕ ಧರ್ಮಗಳಿವೆ. ಅಂದರೆ ಈಗ ಉದಾಹರಣೆಗೆ ಜೀವ ಅಂತ ಕರೀತಾರೆ. ಈ ಜೀವ ಅಂತ ಅನ್ನೋದು ಯಾರಲ್ಲಿರುವಂಥದ್ದು, ಮುಖ್ಯವಾಗಿ ನಮ್ಮಲ್ಲಿರುವಂಥದ್ದು ಅಂಥೇಳಿ. ಮತ್ತು ಇವನಲ್ಲಿರುವಂಥ ಧರ್ಮ ಅಂತ ಹೇಳಿದ್ರೆ 100 ವರ್ಷ ಬದುಕೋದು. ಈ 100 ವರ್ಷ ಆಯುಷ್ಯ ಅಂತ ಅನ್ನೋದು ಯಾರ ಧರ್ಮ ಅದು ಅಂತ ಹೇಳಿದ್ರೆ ಜೀವನ ಧರ್ಮ. ಹಾಗಾದರೆ ಈ ಜೀವ ಮತ್ತು ಈ ಶತಾಯುಷ್ಟ್ವ ಅಂತಂದರೆ 100 ವರ್ಷ ಬದುಕ್ತಾನೆ. ಇಂಥದ್ದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಜೀವನ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಈ ವಜ್ರಾಯುಧವನ್ನು ಹಿಡಿದಿರೋನು ಅಂತ ಹೇಳಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಇಂದ್ರನ ಬಗ್ಗೆ ಹೇಳ್ತಿದ್ದಾರೆ. ವಜ್ರಾಯುಧವನ್ನು ಹಿಡ್ಕೊಂಡಿರೋದು ಯಾರು ಅಂತ ಹೇಳಿದ್ರೆ ಇಂದ್ರನೇನೆ ಅಂತ ನಮಗೆ ಗೊತ್ತಾಗೋವಂಥದ್ದು. ಆದರೆ ಇವೆಲ್ಲವೂ ಕೂಡ ಮುಖ್ಯವಾಗಿ ಅವರಲ್ಲಿರೋದಲ್ಲ, ಹೊರತು ಯಾರಲ್ಲಿರತ್ತೆ ಅಂತ ಹೇಳಿದ್ರೆ ತತ್ತದ ಅಂತರ್ಯಾಮಿ ಸ್ಥತ್ವಂ ಅಂಥೇಳಿ. ಅವರ ಒಳಗಡೆ ಇರತಕ್ಕಂಥ ಅಂತರ್ಯಾಮಿಯಾಗಿ ಇರತಕ್ಕಂಥ ಯಾವ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನಿಂದಾಗಿ ಇವರಲ್ಲಿ ಏನಾಗಿರುತ್ತೆ ಅಂದರೆ ಇಂಥ ಧರ್ಮಗಳೇ ಬಂದಿರುತ್ತೆ. ಹಾಗಾದರೆ ಇದರಲ್ಲಿ ಮುಖ್ಯವಾಗಿ ಕರೆಸ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ. ಈ ತರಹ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಈ ಮೊದಲನೇ ಪಾದದಲ್ಲಿ ಬರುವಂತಹ ಎಲ್ಲ ಅಧಿಕರಣಗಳ ಸಾರ. ಅಂದರೆ ಇದರಲ್ಲಿ ಹೇಳುವಂತಹ ಸಮನ್ವಯವನ್ನು ಮಾಡಿದ್ರಿಂದಾಗಿ ಏನು ನಮಗೆ ತಿಳಿಯಿತು ಅಂತನ್ನೋದನ್ನ ಏನು ಮಾಡ್ತಾರೆ ಅಂದರೆ ಈ ತರಹ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ತಾರೆ. ಈ ತರಹ ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದರ ಬಗ್ಗೆ ನಮಗೆ ಪರಿಚಯ ಆಗುತ್ತೆ. ಆಮೇಲೆ ಅದರ ವಿಸ್ತಾರವಾದಂಥ ಅಧ್ಯಯನವನ್ನು ಮಾಡಬಹುದು. ಅದರಲ್ಲಿ ಒಂದು ಸಣ್ಣ ಅಧಿಕರಣವನ್ನು ನೋಡಿ ಇಲ್ಲಿಗೆ ವಿಷಯವನ್ನು ಸಮಾಪ್ತಿಗೊಳಿಸೋಣ. ಈಗ ಅನೇಕ ಅಧಿಕರಣಗಳು ಬರುತ್ತೆ. ಅದರಲ್ಲಿ ಈ ಭಕ್ತಿಸುಧಾ ಅಂತಲೇ ಇದೆ, ಅದರಿಂದಾಗಿ ಭಕ್ತಿಪಾದ ಅಂಥೇಳಿ. ಆ ಭಕ್ತಿಪಾದದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರಲ್ಲಿ ನಮಗೇನಾಗಬೇಕು ಅಂದರೆ ಭಕ್ತಿ ಬರಬೇಕು. ಆ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಅವನ ಮಹಾತ್ಮ್ಯ ಜ್ಞಾನ ನಮಗೆ ಬರಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಅಧಿಕರಣವಿದೆ, ಅಂದರೆ ಅನೇಕ ಅಧಿಕರಣಗಳಿವೆ. ಅದರಲ್ಲಿ ಒಂದು ಅರೂಪಾಧಿಕರಣ ಅಂತ ಹೇಳಿ. ಈ ಅರೂಪಾಧಿಕರಣದಲ್ಲಿ ಏನು ಹೇಳ್ತಾರೆ, ಇದರ ಸಾರ ಏನು ಅಂತ ಹೇಳಿದ್ರೆ ಸ್ವಲ್ಪ ವಿಸ್ತಾರವಾಗಿ ನೋಡೋದಾದರೆ ಓಂ ಅರೂಪವೇದೇವಿ ಹಿ ತತ್ ಪ್ರಧಾನತ್ವಾತ್ ಓಂ ಅಂಥೇಳಿ, ಅರೂಪವತ್ ಏವ ಹಿ ತತ್ ಪ್ರಧಾನತ್ವಾತ್ ಅಂಥೇಳಿ ಈ ತರಹ ಆ ಸೂತ್ರದಲ್ಲಿರ್ತಕ್ಕಂತಹ ಪದವಿಭಾಗ. ಇಲ್ಲಿ ನಮಗೆಲ್ರಿಗೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂತ ಹೇಳಿದ್ರೆ
ನಾವು ದೇವರನ್ನು ಏನು ಮಾಡಬೇಕು ಅಂತ ಹೇಳ್ತಾರೆ, ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ, ದೇವರ ಧ್ಯಾನವನ್ನು ಮಾಡಬೇಕು ಅಂತ. ಆದರೆ ದೇವರ ಧ್ಯಾನವನ್ನೇ ಮಾಡಲಿಕ್ಕಾಗಲ್ಲ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಈ ದೇವರ ಧ್ಯಾನ ಮಾಡಲಿಕ್ಕಾಗಲ್ವಾ? ಸುಲಭ ಅಲ್ವಾ? ಆರಾಮಾಗಿ ಕಣ್ಣು ಮುಚ್ಕೊಂಡ್ರೆ ಅನೇಕ ದೇವರ ರೂಪ ಅಂತ ಒಂದು ಕಾಣಿಸುತ್ತೆ. ಹಾಗಾಗಿ ಮಾಡಲಿಕ್ಕಾಗಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ ನೀವು ಅಂತಂದರೆ, ಅದಕ್ಕೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ನೋಡಿ, ನಿಮ್ಮ ದೇವರಿಗೆ ರೂಪ ಅಂದರೆ ಈ ಅವಯವ, ಈ ಒಂದು ಕೈ ಕಾಲು ಇವೆಲ್ಲವೂ ಕೂಡ ಇದೆಯೋ ಇಲ್ವೋ? ಇದಕ್ಕೆ ಮೊದಲು ಉತ್ತರ ಕೊಡಿ. ಇದಕ್ಕೆ ಉತ್ತರ ಕೊಟ್ಟರೆ ಆಮೇಲೆ ನೀವು ಧ್ಯಾನ ಮಾಡ್ಬೋದು, ಅದರಿಂದ ದೇವರಲ್ಲಿ ಭಕ್ತಿ ಮಾಡ್ಬೋದು, ಮಾಡಲಿಕ್ಕಾಗಲ್ವೋ ಅದನ್ನು ಆಮೇಲೆ ಯೋಚನೆ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಮೊದಲಿಗೆ ಇಲ್ಲೇನು ಅಂತ ಹೇಳಿದ್ರೆ, ಪರಮಾತ್ಮನಿಗೆ ರೂಪ ಇದೆ ಅಂತ ಹೇಳ್ತಿರೋ ಇಲ್ಲ ಅಂತ ಹೇಳ್ತಿರೋ ಅಂತ ಎರಡು ವಿಕಲ್ಪವನ್ನು ಮಾಡ್ತಾರೆ. ಅಲ್ಲಿ ರೂಪ ಇದೆ ಅಂತಂದ್ರೂ ಸಮಸ್ಯೆ ಬರುತ್ತೆ, ರೂಪ ಇಲ್ಲ ಅಂದ್ರೂ ಸಮಸ್ಯೆ ಬರುತ್ತೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, ಈಗ ನೋಡಿ, ನಮ್ಮ ರೂಪ ಇದೆ ಅಂತಲೇ ಅಂದ್ಕೊಳ್ಳೋಣ. ಪರಮಾತ್ಮನಿಗೇನೆ ರೂಪ ಇದೆ ಅಂತ ಅಂದ್ಕೊಂಡ್ರೆ ಆವಾಗ ಭಗವಂತನಲ್ಲಿ ರೂಪವೇ ಇಲ್ಲ. ಅಶಬ್ದಮಸ್ಪರ್ಶಂ ಅರೂಪಂ ಅವ್ಯಯಂ ಅಂತ ಹೇಳಿ ರೂಪವೇ ಇಲ್ಲ ಅಂತ ಹೇಳಿ ಶ್ರುತಿಗಳಿವೆ. ನಾವು ವೇದವನ್ನು ಯಾವುದಕ್ಕೋಸ್ಕರ ಇಟ್ಕೊಳ್ಳೋದು ಅಂದರೆ ದೇವರನ್ನು ತಿಳ್ಕೊಳ್ಳಿಕ್ಕೋಸ್ಕರ. ಹಾಗಾದರೆ ದೇವರನ್ನು ತಿಳಿಸುವಂತಹ ವೇದವೇ ಏನು ಮಾಡ್ತಾ ಇದೆ ಅಂತಂದರೆ ಅರೂಪಂ ಅಂಥೇಳಿ ರೂಪವೇ ಇಲ್ಲ ದೇವರಿಗೆ ಅಂತ ಹೇಳ್ತಾ ಇದೆ. ಹಾಗಾದರೆ ದೇವರಿಗೆ ರೂಪ ಇಲ್ವೇನೋ ಅಂತ. ಸರಿ ಆಯಿತು, ರೂಪ ಇಲ್ಲ ಅಂತಲೇ ಒಪ್ಪೋಣ. ಸಮಸ್ಯೆ ಏನು ಅಂತ ಹೇಳಿದ್ರೆ, ರೂಪ ಇಲ್ಲ ಅಂತ ಹೇಳಿದ್ರೆ ಭಕ್ತಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿಯ ಆಕಾರವನ್ನು ನೋಡಿ ಅವನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ. ಅಂದರೆ ನಮ್ಮ ಗುರುಗಳು ಹೀಗಿರ್ತಾರೆ, ಕೃಷ್ಣ ಅಂದರೆ ಹೀಗಿರ್ತಾನೆ ಅಂತ ನಾವು ತಿಳ್ಕೊಂಡಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತಂದರೆ ಅವನ ಚಿಂತನೆಯನ್ನು ಮಾಡ್ತಾ ಭಕ್ತಿಯನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ರೂಪವೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆಯಿತು, ಹಾಗಾದರೆ ರೂಪ ಇದೆ ಅಂತ ಇಟ್ಕೊಂಡ್ರೆ ಅರೂಪ ಅಂತನೋ ಸಮಸ್ಯೆ ಬರುತ್ತೆ. ಆಯಿತು, ರೂಪವೇ ಇಲ್ಲ ಅಂತ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಒಂದು ಭಕ್ತಿಯನ್ನು ಮಾಡಲಿಕ್ಕಾಗಲ್ಲ, ಚಿಂತನೆ ಮಾಡಲಿಕ್ಕಾಗಲ್ಲ ಅಂತ ಒಂದು ಸಮಸ್ಯೆ. ಜೊತೆಗೆ ರುಕ್ಮವರ್ಣಂ ಅಂತ ಹೇಳಲ್ಲ ಅನೇಕ ಶ್ರುತಿಗಳಿವೆ. ಆ ರುಕ್ಮವರ್ಣಂ ಅಂತ ಅನ್ನೋ ಶ್ರುತಿಗಳೆಲ್ಲ ಏನು ಮಾಡ್ತಾ ಇದೆ ಅಂತಂದರೆ ದೇವರಿಗೆ ರೂಪ ಅಂದರೆ ಶರೀರ ಇತ್ಯಾದಿಗಳೆಲ್ಲ ಇದೆ ಅಂತಲೇ ಹೇಳ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಯಾವುದನ್ನು ಇಟ್ಕೊಳ್ಬೇಕು? ದೇವರಿಗೆ ರೂಪ ಇದೆ ಅಂತ ಇಟ್ಕೊಳ್ಬೇಕು, ರೂಪ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲಿಗೆ ಏನು ತಿಳಿಸ್ತಾರೆ ಅಂತಂದರೆ, ಓಂ ಅರೂಪವದೇವಹಿ ಅರೂಪವತ್ ಏವ ಅಂದರೆ ದೇವರಿಗೆ ರೂಪ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತತ್ ಪ್ರಧಾನತ್ವಾದ ಅಂತ ಅದಕ್ಕೆ ಕಾರಣವನ್ನು ಕೊಡ್ತಾರೆ. ನಮಗೇನಾಗತ್ತೆ ಅಂದರೆ ಪ್ರಾಕೃತವಾದಂತಹ ಈ ಶರೀರ ರೂಪ ಇವೆಲ್ಲ ಇದೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ನಾವು ಪ್ರಕೃತಿಯ ಅಧೀನರಾಗಿರೋದ್ರಿಂದಾಗಿ ನಮಗೇನಾಗತ್ತೆ ಅಂತಂದರೆ ಈ ಶರೀರ ಅಂದರೆ ಈ ಪ್ರಾಕೃತವಾದಂಥ ಶರೀರ ನಮಗೆ ಬರುತ್ತೆ. ಆದರೆ ಪರಮಾತ್ಮ ಇದನ್ನಲ್ಲ, ಅವನು ತತ್ ಪ್ರಧಾನ ಅಂದರೆ ಪ್ರಕೃತಿಯನ್ನು ಮೀರಿ ನಿಂತವ, ಪ್ರಕೃತಿಯನ್ನು ನಿಯಮನ ಮಾಡ್ತಾನೆ ದೇವರು. ಹಾಗಾಗಿ ಪ್ರಕೃತಿಯನ್ನು ನಿಯಮನವನ್ನು ಮಾಡ್ತಾನೆ. ಆ ಪರಮಾತ್ಮನಿಗೆ ಈ ಪ್ರಕೃತಿಯ ಬಂಧಕ್ಕೆ ಒಳಗಾದಂತಹ ಶರೀರ ಹೆಂಗಿರ್ಲಿಕ್ಕೆ ಸಾಧ್ಯ? ಹಾಗಾದರೆ ತತ್ ಪ್ರಧಾನತ್ವಾತ್ ಪ್ರಕೃತಿಯನ್ನು ಮೀರಿ ನಿಂತ್ಯಾನೆ. ಆದ್ದರಿಂದ ಪರಮಾತ್ಮನಿಗೇನಿಲ್ಲ, ಪ್ರಾಕೃತವಾದಂತಹ ಶರೀರ ಇಲ್ಲ. ಇದರ ವಿವರಣೆಯನ್ನು ಮಾಡಿ, ಅಲ್ಲ ಹಾಗಾದರೆ ರೂಪ ಇದೆ ಅಂತಲೂ ಹೇಳಲಿಕ್ಕೆ ಅನೇಕ ವಚನಗಳಿವೆ, ಅದಕ್ಕೇನು ಗತಿಕಲ್ಪನೆಯನ್ನು ಮಾಡ್ತೀರಿ? ಯಾಕೆ ಹಿಂದೆ ಪ್ರಶ್ನೆ ಮಾಡಬೇಕಾದ್ರೆ ದೇವರಿಗೆ ರೂಪ ಇದೆ ಅಂತಂದ್ರೂ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ವಿ, ಇಲ್ಲ ಅಂತಂದ್ರೂ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ವಿ. ಈಗ ರೂಪ ಇಲ್ಲವೇ ಇಲ್ಲ ಅಂತ ಹೇಳ್ತೀರಿ ಅಂತ ಅಂದ್ಬಿಟ್ರೆ ಅವನನ್ನು ತಿಳ್ಕೊಳ್ಳೋದಾದರೂ ಹೇಗೆ? ಯಾಕೆಂದರೆ ಅವನ್ನ ಚಿಂತನೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ರೂಪ ಬೇಕೇ ಬೇಕು. ಮತ್ತು ಶ್ರುತಿಯೂ ರುಕ್ಮವರ್ಣಂ ಅಂತ ಹೇಳಲ್ಲ, ಅವನ ಬಣ್ಣವನ್ನೆಲ್ಲ ವರ್ಣನೆ ಮಾಡ್ತಾ ಇದೆ. ಇದಕ್ಕೇನು ಹೇಳ್ತೀರಿ ಅಂತಂದರೆ ಅದಕ್ಕೆ ಓಂ ಪ್ರಕಾಶವಚ್ಚಾವೈರಥ್ಯಂ ಓಂ ಅಂಥೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಂದರೆ ಪರಮಾತ್ಮನಿಗೆ ರೂಪ ಇದೆ ಅಂತಲೂ ಹೇಳ್ತಾರೆ. ಅಲ್ಲ, ರೂಪ ಇದೆ ಅಂತೀರಿ, ಇಲ್ಲ ಅಂತೀರಿ, ನಿಮಗೇ ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲದೇನೆ ನಮ್ಮ ಹತ್ರ ಹೇಳ್ತೀರಲ್ಲ ಅಂತ ಅನ್ಸುತ್ತೆ ನೋಡಿದ್ರೆ ಮೇಲ್ನೋಟಕ್ಕೆ. ಅದಕ್ಕೆ ಅದ್ರ ವಿವರಣೆಯನ್ನು ಕೊಡ್ತಾರೆ. ರೂಪ ಇದೆ ಅಂತಂದರೆ ಎಂತಹ ರೂಪ ಇದೆ ಅಂತಂದರೆ ಅಪ್ರಾಕೃತವಾದಂತಹ ರೂಪ ಯಾರಿಗಿದೆ? ಪರಮಾತ್ಮನಿಗಿದೆ. ರೂಪ ಅಂತ ಅನ್ನೋದು ನಮಗೆಲ್ಲ ಏನಾಗಿರುತ್ತೆ ಅಂದರೆ ಪ್ರಕೃತಿ ಬಂಧದಿಂದ ಬಂದಿರೋವಂಥದ್ದು. ಹಾಗಾಗಿ ಇದರಿಂದ ಏನಾಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ. ಪರಮಾತ್ಮನಿಗೆ ಈ ಪ್ರಕೃತಿ ಬಂಧದಿಂದ ಬಂದಂಥದ್ದಲ್ಲ ಅದು, ಹೊರತು ಅಪ್ರಾಕೃತವಾದಂತಹ ಶರೀರ ಅಂತ ಅನ್ನೋದು, ರೂಪ ಅಂತ ಅನ್ನೋದು ಯಾರಿಗಿದೆ ಅಂತಂದರೆ ಪರಮಾತ್ಮನಿಗಿದೆ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ರೂಪ ಇದೆ ಅಂತಲೂ ಹೇಳ್ತಾರೆ, ಇಲ್ಲ ಅಂತಲೂ ಹೇಳ್ತಾರೆ ಅಂಥೇಳಿ. ಅಲ್ಲ, ಇದಕ್ಕೆ ನೀವೇನೋ ಹೇಳ್ತಾ ಇದ್ದೀರಿ, ಇದಕ್ಕೊಂದು ಉದಾಹರಣೆ ಕೊಟ್ಟರೆ ಏನಾಗುತ್ತೆ ಅಂದರೆ ನಮಗದು ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇದಕ್ಕೊಂದು ಉದಾಹರಣೆ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆಯನ್ನು ಕೂಡ ಅವರೇ ನಿರೂಪಣೆಯನ್ನು ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇವಾಗ ಈ ಮನೆ ಇರುತ್ತೆ, ಮನೆ ಒಳಗಡೆ ನಾವು ಪ್ರವೇಶವನ್ನು ಮಾಡ್ತೀವಿ, ಪೂರ್ತಿ ಕತ್ಲು ರಾತ್ರಿ ಆಗಿರುತ್ತೆ. ಆವಾಗ ಬೆಳಕಿಲ್ಲ ಅಂತ ಹೇಳ್ತೀವಿ. ವಸ್ತುತ ಬೆಳಕಿಲ್ಲ ಅಂತ ಹೇಳಿಕ್ಕಾಗಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಕಣ್ಣಿದೆಲ್ಲ, ಕಣ್ಣು ಅಂತ ಅನ್ನೋದು ಏನಾಗಿದೆ ಅಂದರೆ ವಸ್ತುತಃ ಅದು ತೇಜೋರೂಪ, ಅದು ತೇಜೋರೂಪವಾಗಿದೆ. ಅದರಿಂದಾಗಿ ಬೆಳಕಿಲ್ಲ ಅಂತ ಹೆಂಗೆ ಹೇಳಿಕ್ಕೆ ಸಾಧ್ಯ? ಯಾಕೆಂದರೆ ಬೆಳಕಿದೆ ಅಲ್ವಾ, ಕಣ್ಣಲ್ಲೇ ಆ ಬೆಳಕಿನ ಅಂದರೆ ತೇಜೋರೂಪವಾಗಿದೆ. ಅದರಿಂದಾಗಿ ಚಕ್ಷುರಿಂದ್ರಿಯ ಇರಬೇಕಾದ್ರೆ ಬೆಳಕಿಲ್ಲ ಅಂತ ಹೆಂಗೆ ಹೇಳಿಕ್ಕೆ ಸಾಧ್ಯ? ಹಾಗಾದರೆ ಬೆಳಕಿಲ್ಲ ಅಂತ ಅನ್ನೋದ್ರದ ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರೆ ಹೊರಗಡೆ ಇರುವಂತಹ ಈ ಬೆಂಕಿ ಮೊದಲಾದ ಬೆಳಕಿಲ್ಲ ಅಂತ ಅನ್ನೋ ಅಭಿಪ್ರಾಯದಲ್ಲಿ ಇಲ್ಲಿ ಕತ್ಲಿದೆ ಅಂತ ಹೇಳ್ತಾರೆ.
ಹೊರತು ಬೆಳಕೇ ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಕಣ್ಣು ತೇಜೋರೂಪವಾಗಿದೆ, ಅದರಿಂದಾಗಿ ಅದು ಇದ್ದೇ ಇರತ್ತೆ, ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಅದರಂತೆ ಗ್ರಹಾಂತಹ ಚಕ್ಷುರಾದಿ ಪ್ರಕಾಶೇ ಸತ್ಯಪಿ ತಸ್ಯ ಸೌರಾದಿ ಲೌಕಿಕ ಪ್ರಕಾಶ ವೈಲಕ್ಷಣ್ಯಾತ್ ನಾಸ್ತಿ ಪ್ರಕಾಶ ಇತ್ಯುಕ್ತಿ ಯಥಾ ತಥಾ ಅತ್ರಾಪಿ ಅಂತ ಹೇಳ್ತಾರೆ. ಅಂದರೆ ಈ ಸೂರ್ಯನ ಬೆಳಕು ಇವೆಲ್ಲ ಹೆಂಗಿದೆಯೋ ಆ ತರಹ ಇಲ್ಲಿ ಬೆಳಕಿಲ್ಲ ಅಂತ ಇಟ್ಕೊಂಡು ನಾವು ಕತ್ಲೆಯಲ್ಲಿ ಕೋಣೆಗೆ ಹೋದಾಗ ಹೇಳ್ತೀವಿ ಹೊರತು ಈ ಚಕ್ಷುರೇಂದ್ರಿಯದಲ್ಲಿರ್ತಕ್ಕಂಥ ಪ್ರಕಾಶ ಏನಿದೆ ಹೊರಗಿರ್ತಕ್ಕಂಥ ಪ್ರಕಾಶದಂತೆ ಅಲ್ಲ, ಹೊರತು ಇದು ಬೇರೆ ರೀತಿಯಾದಂಥ ಪ್ರಕಾಶ. ಹಾಗೇನೆ ಪರಮಾತ್ಮನ ವಿಷಯದಲ್ಲಿಯೂ ಕೂಡ ಅವನಿಗಿರುವಂಥ ರೂಪ ಎಂಥದ್ದು ಅಂತ ಹೇಳಿದ್ರೆ, ನಮಗೆ ಇರುವಂತಹ ಪ್ರಾಕೃತವಾದಂತಹ ರೂಪ ಏನಿದೆ ಆ ಪ್ರಾಕೃತವಾದಂತಹ ರೂಪ ಪರಮಾತ್ಮನಿಗಿಲ್ಲ, ಹೊರತು ಅಪರಾಕೃತವಾದಂತಹ ರೂಪ ಅಂತ ಅನ್ನೋದು ಪರಮಾತ್ಮನಿಗಿದೆ ಅಂತ ಹೇಳಿ, ಇವಾಗ ಏನಾಗತ್ತೆ ಅಂದರೆ ಹಾಗಾದರೆ ನಮಗಿಂತ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ, ನಮ್ಮ ಥರ ಅಲ್ಲ. ನಮ್ಮ ಥರ ಆಗಿದ್ದಿದ್ರೆ ಅವನಿಗೂ ಎಲ್ಲ ದುಃಖ ಬರುತ್ತೆ, ಅವನಿಗೂ ಎಲ್ಲ ಏನೇನೋ ಸಮಸ್ಯೆಗಳಿರುತ್ತೆ ಅಂತ ಯೋಚನೆ ಮಾಡ್ಬೋದಾಗಿತ್ತು. ಇವಾಗ ಏನಾಗುತ್ತೆ ಅಂದರೆ ಅವನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅವನ ಜ್ಞಾನ ಬಂತು, ನಮಗೆ ಮಹಾತ್ಮ ಜ್ಞಾನ ಬಂತು. ಏನದು ಮಹಾತ್ಮ ಜ್ಞಾನ? ನಮ್ಮಂತೆ ಅವನಿಗೆ ದೇಹ ಇಲ್ಲ, ಹೊರತು ಇದಕ್ಕಿಂತ ವಿಲಕ್ಷಣವಾದಂತಹ ಅದ್ಭುತವಾದಂತಹ ರೂಪ ಯಾರಿಗಿದೆ? ಪರಮಾತ್ಮನಿಗಿದೆ ಅಂತ ಹೇಳಿ ಈ ತರಹ ನಾವು ಚಿಂತನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಆ ಭಕ್ತಿಯನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಅನನ್ಯವಾಗಿ ಪ್ರೀತಿಯನ್ನು ಮಾಡಬೇಕು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಪರಿಚಯ ಇರೋರಲ್ಲೇ ಪ್ರೀತಿ ಮಾಡ್ತಾ ಇರ್ತೀವಿ. ಎಲ್ಲ ಪ್ರೀತಿಗಳಿಗಿಂತ ಹೆಚ್ಚು ಪ್ರೀತಿ ಪರಮಾತ್ಮನಲ್ಲಿ ಮಾಡಬೇಕಂತ. ಅದು ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವುದಾದ್ರೂ ತಡೆ ಬಂತು, ನಾವೇನೋ ಕೇಳ್ಕೊಳ್ತೀವಿ, 1 ಕೋಟಿ ಮನೆ ಬೇಕು ಹಾಗೆ ಹೀಗೆ ಅಂಥೇಳಿ, ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಭಕ್ತಿ ಅಲ್ಲೇ ಕಟ್ಟಾಗೋಗುತ್ತೆ. ಆದರೆ ಹೇಳೋದವ್ರು ಏನಂತಂದರೆ ಅಂತರಾಯ ಸಹಸ್ರೇಣಾಪಿ, ಅಂದರೆ ಮೊದಲಿಗೆ ಇಂತಹ ಬೇಡಿಕೆಗಳನ್ನೇ ಇಡಬಾರ್ದಂತೆ ದೇವರ ಹತ್ರ. ದೇವರೇ ನಿನ್ನ ಬಗ್ಗೆ ಇರತಕ್ಕಂಥ ಜ್ಞಾನವನ್ನು ಕೊಡು, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೇಳ್ಕೊಳ್ಬೇಕು. ಅದಕ್ಕೆ ಅನೇಕ ವಿಘ್ನಗಳು ಬಂದೇ ಬರುತ್ತೆ. ಆ ವಿಘ್ನಗಳು ಬಂದರೂ ಕೂಡ ಆ ದೇವರಲ್ಲಿ ಆ ತಡೆ ಇಲ್ಲದೇ ಇರತಕ್ಕಂಥ ಪ್ರೀತಿಯನ್ನು ಏನು ಮಾಡ್ತೀವಿ ಅದನ್ನು ಭಕ್ತಿ ಅಂತ ಕರೀತಾರೆ. ಹೀಗೆ ಆ ಭಕ್ತಿಯಿಂದಾಗಿ ಭಗವಂತನನ್ನು ಪಡೆದು ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಇಂತಹ ಆ ಜ್ಞಾನ ಬರಲಿಕ್ಕೆ ಸಾಧನವಾದಂಥದ್ದು ಈ ಬ್ರಹ್ಮಸೂತ್ರಗಳು. ಯಾಕೆಂದರೆ ವೇದದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥ ಈ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ಈ ತಂತ್ರದೀಪಿಕಾ ಅಂಥೇಳಿ ಗ್ರಂಥವನ್ನು ರಚನೆ ಮಾಡೋ ಮುಖಾಂತರ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ಉತ್ತಮವಾದಂತಹ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಜ್ಞಾನವನ್ನು ಪಡೆದು ಎಲ್ಲರೂ ಕೂಡ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.